ನಮಸ್ತೆ ವೀಕ್ಷಕರೇ, ನಿಜ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಜೆ ಟೀ ಜೊತೆ ಸವಿಯಲು, ಮಧ್ಯಾಹ್ನ ಊಟಕ್ಕೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಹೆಲ್ದಿಯಾದ ಪ್ರೋಟೀನ್ ರಿಚ್ ಸೋಯಾ ಕಬಾಬನ್ನು ಸುಲಭವಾಗಿ ಮಾಡುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ರೆಸಿಪಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಹಾಗೂ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಬೋದು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವ ಈ ಕಬಾಬ್ ಇದಕ್ಕೆ ಪಕೋಡ ಅಂತ ಸಹ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿದರೆ ಇದೆಯಲ್ಲ, ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ವೆಜ್ ಡಯಟ್ ಫಾಲೋ ಮಾಡುವವರಿಗೆ ಇದೊಂದು ಅದ್ಭುತ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಹಾಗೆ ವಿಡಿಯೋ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಸೋಯಾ ಚಂಕ್ಸನ್ನು ಬಳಸ್ತಾ ಇದ್ದೇನೆ. ಇದರಲ್ಲಿ ಸಾಧಾರಣ ಒಂದು 25ರಿಂದ 30 ಚಂಕ್ಸ್ ಇದೆ. ಇದನ್ನಿಲ್ಲಿ ಒಂದು ಪಾತ್ರೆಗೆ ಸೇರಿಸುವ ಹಾಗೂ ಒಂದು 3 ಕಪ್ಪಷ್ಟು ಬಿಸಿ ನೀರನ್ನು ಸೇರಿಸಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು 15 ನಿಮಿಷ ಈ ಬಿಸಿ ನೀರಲ್ಲಿ ನೆನೆಸಲಿಕ್ಕೆ ಇಡಬೇಕು. ಈ ರೀತಿ ಇಡುವುದರಿಂದ ಚಂಕ್ಸ್ ಇದೆಯಲ್ಲ ಸಾಫ್ಟ್ ಆಗ್ತದೆ. ಅರಶಿನ ಹುಡಿ ಸೇರಿಸಿ ಬಿಸಿ ನೀರಲ್ಲಿ ನೆನೆಸುವುದರಿಂದ ಚಂಕ್ಸ್ಗೆ ಹಸಿ ಘಾಟು ಬರುವುದಿಲ್ಲ. ಈ ಚಂಕ್ಸ್ ಸಾಫ್ಟ್ ಆಗುವಷ್ಟರಲ್ಲಿ ನಾವು ಮುಂದಿನ ತಯಾರಿ ಮಾಡೋಣ. ಇಲ್ಲಿ ಒಂದು ಸಿಂಪಲ್ ಆದ ಮಸಾಲೆಯನ್ನು ರೆಡಿ ಮಾಡೋಣ. 4 ಹಸಿಮೆಣಸು, 1 ಇಂಚಷ್ಟು ಶುಂಠಿ, ಒಂದು 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜವನ್ನು ಇಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ನೀರು ಸೇರಿಸದೆ ತರಿತರಿಯಾಗಿ ರುಬ್ಬುವ. ನೋಡಿ, ಮಸಾಲೆ ಈ ರೀತಿ ಹಸಿಯಾಗಿ ತರಿತರಿಯಾಗಿ ರುಬ್ಬಿದ್ದೇನೆ. ಇದನ್ನಿಲ್ಲಿ ಒಂದು ಪ್ಲೇಟಲ್ಲಿ ಸೇರಿಸಿ ಇಟ್ಟಿದ್ದೇನೆ. ಈ ಬದಿ ನೋಡಿ, ಚಂಕ್ಸ್ ಒಂದು 15 ನಿಮಿಷ ನೆನೆಸಿದಾಗಿದೆ. ಈಗ ಇದರ ಈ ಬಿಸಿ ನೀರನ್ನು ಬಸಿದು ತೆಗೆದು ಇದನ್ನು ತಣ್ಣೀರಲ್ಲಿ ಸೇರಿಸಬೇಕು. ಸೋಯಾ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದರ ನೀರಿದೆಯಲ್ಲ ಕಂಪ್ಲೀಟಾಗಿ ನಾವು ಸ್ಕ್ವೀಸ್ ಮಾಡಬೇಕು. ಸೋಯಾದಿಂದ ಕಂಪ್ಲೀಟಾಗಿ ನೀರು ಈ ರೀತಿ ಹಿಂಡಿ ತೆಗಿಬೇಕು. ನೀರು ಇದೆಯಲ್ಲ ಒಂದಿಷ್ಟು ಇರಬಾರ್ದು, ಇಲ್ಲವಾದರೆ ಡೀಪ್ ಫ್ರೈ ಮಾಡುವಾಗ ಎಣ್ಣೆ ಹೀರಿಕೊಳ್ತದೆ. ಎಲ್ಲ ಚಂಕ್ಸಿಂದ ನೀರನ್ನು ಸ್ಕ್ವೀಸ್ ಮಾಡಿ ಇಲ್ಲಿಟ್ಟಿದ್ದೇನೆ. ಈ ರೀತಿಯಲ್ಲಿ ಕಂಪ್ಲೀಟಾಗಿ ನೋಡಿ ನೀರನ್ನು ಹಿಂಡಿ ತೆಗೆದಿದ್ದೇನೆ. ಈಗ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸುವ. 1 ನಿಮಿಷ ಮಿಕ್ಸಿಯನ್ನು ಆನ್ ಮಾಡಿ ಆಫ್ ಮಾಡಿದರೆ ಸಾಕು. ನೋಡಿ, ಈ ರೀತಿ ತರಿತರಿಯಾಗಿ ರುಬ್ಬಿದ್ದೇನೆ. ಇದನ್ನೀಗ ಮಿಕ್ಸಿಂಗ್ ಬೌಲಿಗೆ ಇಲ್ಲಿ ಸೇರಿಸಿಕೊಂಡಿದ್ದೇನೆ. ಇಲ್ಲಿ ಇದರ ಜೊತೆಗೆ ನಾವು ರುಬ್ಬಿಟ್ಟ ಹಸಿಮೆಣಸು, ಶುಂಠಿ ಹಾಗೂ ಬೆಳ್ಳುಳ್ಳಿಯ ಮಿಶ್ರಣವನ್ನು ಇದಕ್ಕೆ ಸೇರಿಸಬೇಕು. ಹಾಗೂ ಹೆಚ್ಚಿಟ್ಟ ಒಂದು 2 ನೀರುಳ್ಳಿಯನ್ನು ಸಹ ಸೇರಿಸಬೇಕು. ಇದರ ಜೊತೆಗೆ ಕೆಲವು ಹುಡಿಗಳನ್ನು ಸೇರಿಸುವ. 1/4 ಸ್ಪೂನಷ್ಟು ಅರಿಶಿನ ಹುಡಿ, 1.5 ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸುವ. ಹಸಿಮೆಣಸು ರುಬ್ಬುವಾಗ ಸೇರಿಸಿರುವುದರಿಂದ 1 ಸ್ಪೂನ್ ಅಚ್ಚ ಖಾರದ ಹುಡಿ ಸಾಕಾಗ್ತದೆ. ಈಗ ಇದರ ಜೊತೆಗೆ ಸಣ್ಣಗೆ ಹೆಚ್ಚಿಟ್ಟ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಸೋಯಾ ಜೊತೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೆರೆತ ನಂತರ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿಯಾಗಿರ್ತದೆ. ಈಗ ಈ ಸ್ಟೇಜಲ್ಲಿ ಇದಕ್ಕೆ ಒಂದು ಅರ್ಧ ಲಿಂಬೆಯ ರಸವನ್ನು ಸೇರಿಸಿ ಪುನಃ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ತಯಾರಿಸಿದ ಮಸಾಲೆಯಿಂದ ಒಮ್ಮೆಲೆ ನಾವು ಕಬಾಬ್ ಮಾಡಬೇಕಾಗಿಲ್ಲ. ಅಗತ್ಯಕ್ಕೆ ಬೇಕಾದಷ್ಟೇ ನಾವು ಇದನ್ನು ಇಟ್ಟುಕೊಂಡು ಉಳಿದದನ್ನು ಒಂದು ಬಾಕ್ಸಲ್ಲಿ ಸೇರಿಸಿ ಫ್ರಿಜ್ಜಲ್ಲಿ ಇಟ್ಟರೆ ನೀವು 1 ವಾರ ತನಕ ಈ ಮಸಾಲೆಯನ್ನು ಉಪಯೋಗಿಸಿ ಬೇಕಾದಾಗ ಕಬಾಬನ್ನು ತಯಾರಿಸಬಹುದು. ಈಗ ಈ ತಯಾರಿಸಿಟ್ಟ ಈ ಮಿಶ್ರಣಕ್ಕೆ ರುಚಿಗೆ ಉಪ್ಪು, ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೂ 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸಬೇಕು. ಸೇರಿಸಿದ ಹುಡಿಗಳನ್ನು ಹಾಗೂ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕಾರ್ನ್ಫ್ಲೋರ್ ಇದಿಷ್ಟೇ ಅಂತ ಸೇರಿಸಬೇಕಾಗಿಲ್ಲ. ಈ ಮಸಾಲೆ ಜೊತೆಗೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಅಂಟು ಥರ ಬರಬೇಕು, ಉಂಡೆ ಕಟ್ಟಲಿಕ್ಕಾಗಬೇಕು, ಆ ಹದದಲ್ಲಿರಬೇಕು. ಈಗ ಈ ಮಿಶ್ರಣದಿಂದ ಉಂಡೆಯನ್ನು ತಯಾರಿಸುವ. ಯಾವುದೇ ಆಕಾರದಲ್ಲಿ ನೀವು ಪಕೋಡವನ್ನು ತಯಾರಿಸಬಹುದು. ನಾನಿಲ್ಲಿ ಓವಲ್ ಶೇಪಲ್ಲಿ ಮಾಡ್ತಾ ಇದ್ದೇನೆ. ಇದನ್ನು ಡೀಪ್ ಫ್ರೈ ಮಾಡಲು ಇಷ್ಟವಿಲ್ಲದಿದ್ದರೆ ನೀವು ಇದನ್ನು ಟಿಕ್ಕಿ ಥರ ಮಾಡಿ ಶಾಲೋ ಫ್ರೈ ಸಹ ಮಾಡ್ಬೋದು. ನೋಡಿ, ಎಲ್ಲ ಮಿಶ್ರಣದಿಂದ ಈ ರೀತಿ ಉಂಡೆ ಕಟ್ಟಿ ಇಲ್ಲಿ ಇಟ್ಟಿದ್ದೇನೆ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯುವ. ಬಾಣಲೆಯಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಎಣ್ಣೆ ಕಾದಿದೆ ಕೂಡ. ಒಂದೊಂದಾಗಿ ಮಸಾಲೆ ಮಿಶ್ರಿತ ಈ ಉಂಡೆಯನ್ನು ಇದರಲ್ಲಿ ಸೇರಿಸುವ. ಒಮ್ಮೆಗೆ ಒಂದು 6ರಿಂದ 7 ಉಂಡೆಯನ್ನು ಸೇರಿಸಬಹುದು. ತುಂಬ ಹತ್ತಿರ ಇದನ್ನು ಸೇರಿಸಬಾರ್ದು. ಒಂದು 2 ನಿಮಿಷ ಇದು ಫ್ರೈ ಆಗಲಿ. ಈಗ ಮೀಡಿಯಂ ಉರಿಯಲ್ಲಿ ಇದನ್ನು ಒಂದು 2 ನಿಮಿಷ ಕಾಯಿಸಿದ ನಂತರ ಇದನ್ನು ತಿರುವಿ ಹಾಕಿ ಮತ್ತೊಂದು ಬದಿ ಕೂಡ ಫ್ರೈ ಮಾಡುವ. ಈ ರೀತಿ ಸ್ಪೂನಿಂದ ಇದನ್ನು ತಿರುವಿ ಹಾಕುವ. ಹದವಾದ ಉರಿಯಲ್ಲಿ ಈ ರೀತಿ ಇದನ್ನು ಕಾಯಿಸಬೇಕು.
ಕೆಂಪಗಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಇದನ್ನು ಕಾಯಿಸುವ. ನೋಡಿ ಕಬಾಬ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗೆಯುವ. ಮಸಾಲೆ ನೋಡಿ ಒಂದಿಷ್ಟು ಬಿಟ್ಟು ಹೋಗಿಲ್ಲ ಹಾಗೂ ಎಣ್ಣೆ ಕೂಡ ಹೀರಿಕೊಂಡಿಲ್ಲ. ಇದೇ ರೀತಿ ಉಳಿದ ಉಂಡೆಗಳನ್ನು ಸಹ ಕಾಯಿಸುವ. ಸೇರಿಸಿದ ನಂತರ ಇದನ್ನು ಮೀಡಿಯಂ ಉರಿಯಲ್ಲಿ ಹದವಾಗಿ 2 ಬದಿ ಸಹ ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ ಕಾದು ಇದು ಕಲರ್ ಚೇಂಜ್ ಆಗುವಾಗ ಈ ರೀತಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ ಇದನ್ನು ಎಣ್ಣೆಯಿಂದ ತೆಗೆಯುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆಯನ್ನು ಸಹ ಫ್ರೈ ಮಾಡಿ ಪಕೋಡ ಜೊತೆಗೆ ಸರ್ವ್ ಮಾಡುವ. ಈಗ ನೋಡಿ ತಯಾರಾದ ಸೋಯಾ ಕಬಾಬನ್ನು ಚಟ್ನಿ ಹಾಗೂ ಟೀ ಜೊತೆಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಅಂತ, ಅಷ್ಟೇ ಟೇಸ್ಟಿ ಹಾಗೂ ಹೆಲ್ದಿ ಕೂಡ. ಸಂಜೆ ಟೀ ಜೊತೆ ಸವಿಯಲು ಒಂದು ಹೇಳಿ ಮಾಡಿದಂಥ ಸ್ನ್ಯಾಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಸೋಯಾವನ್ನು ಬಳಸಿ ರೆಸಿಪಿ ಮಾಡೋದಾದರೆ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ಜಾಸ್ತಿ ಸಮಯವಾಗಲಿ ಇಂಗ್ರೀಡಿಯೆಂಟ್ಸ್ ಆಗಲಿ ಬೇಕಾಗಿಲ್ಲ. ಖಂಡಿತ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ. ಸೊ ಇವತ್ತಿನ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.